ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಆಟ್ ಎಕ್ಸಾಮ್ ಸೈನ್ಸ್ ಅಕಾಡೆಮಿಗೆ ಸ್ವಾಗತಿಸುತ್ತಾ ನಾನು ಪೊಲಿಟಿಯಲ್ಲಿ ಬರುವಂತಹ ಹೈ ಯೀಲ್ಡಿಂಗ್ ಟಾಪಿನ ಇಲ್ಲಿ ಏನಂದ್ರೆ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಅದು ಏನಂದ್ರೆ 99ರಿಂದ 106ನೇ ಸಂವಿಧಾನಿಕ ತಿದ್ದುಪಡಿ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಸೊ ಬ್ರೀಫ್ಲಿ ಡಿಸ್ಕಷನ್ ಮಾಡ್ತಾನೆ. 99ನೇ ಸಂವಿಧಾನಿಕ ತಿದ್ದುಪಡಿಯನ್ನು 2014ರಲ್ಲಿ ತರಲಾಗುತ್ತೆ. ಇದರ ಮೂಲಕ ಅಂದ್ರೆ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅಂತ ತರ್ತಾರೆ. ಈ ಕಮಿಷನ್ ತರುವುದರ ಮೂಲಕ ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜಸ್ ಮತ್ತೆ ಹೈಕೋರ್ಟ್ ಜಡ್ಜಸ್ ನ ಈ ಒಂದು ಕಮಿಟಿ ಈ ಕಮಿಷನ್ಸ್ ಅಪಾಯಿಂಟ್ ಮಾಡ್ಬೇಕಂತ ಹೇಳಿ ತರಲಾಗುತ್ತೆ. ಆದ್ರೆ ಏನಾಗುತ್ತೆ ಅಂದ್ರೆ ಇದನ್ನ ಸುಪ್ರೀಂ ಕೋರ್ಟ್ ಅವರು 2015ರಲ್ಲಿ ಸ್ಟಕ್ ಡೌನ್ ಮಾಡಲಾಗುತ್ತೆ, ಕ್ಯಾನ್ಸಲ್ ಮಾಡಿ. ಇದೇನಂದ್ರೆ ಜುಡಿಷಿಯಲ್ ಇಂಡಿಪೆಂಡೆನ್ಸಿಗೆ ಧಕ್ಕೆ ಆಗುತ್ತೆ. ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಎಂಬುದು ಬೇಸಿಕ್ ಸ್ಟ್ರಕ್ಚರ್ ನ ಭಾಗವಾಗಿದೆ. ಸೊ ಹಾಗಾಗಿ ಏನಂದ್ರೆ ಇದು ಏನಂದ್ರೆ ಸಂವಿಧಾನಿಕ ಅಲ್ಲ ಅಂತ ಹೇಳಿ ಹೇಳೋದ್ರ ಮೂಲಕ ಕೊಲಿಜಿಯಂ ಸಿಸ್ಟಮ್ ಮೂಲಕ ಅಪಾಯಿಂಟ್ಮೆಂಟ್ ಮಾಡೋದನ್ನ ಮತ್ತೆ ಜಾರಿಗೆ ತರಲಾಯಿತು. ಸೊ ನೆಕ್ಸ್ಟ್ 100ನೇ ಸಂವಿಧಾನಿಕ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಇಟ್ ಗೇವ್ ಕಾನ್ಸ್ಟಿಟ್ಯೂಷನಲ್ ಎಫೆಕ್ಟ್ ಟು ದಿ ಇಂಡೋ ಬಾಂಗ್ಲಾದೇಶ್ ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್. ಅಂದ್ರೆ ಭಾರತ ಮತ್ತು ಬಾಂಗ್ಲಾದೇಶ ನಡುವೆ 1974 ಮತ್ತೆ 2011ರಲ್ಲಿ ಒಂದು ಪ್ರೋಟೋಕಾಲ್ ಅಥವಾ ಅಗ್ರಿಮೆಂಟ್ ಆಗಿರುತ್ತೆ. ಏನಂತಂದ್ರೆ ಎಕ್ಸ್ಚೇಂಜ್ ಆಫ್ ಎನ್ಕ್ಲೇವ್ಸ್ ಅಂತೇಳಿ. ಅಂದ್ರೆ ನಮ್ಮಲ್ಲಿರುವಂತಹ ಕೆಲವು ಪ್ರದೇಶ ಏನಂದ್ರೆ ಅವರಿಗೆ ಕೊಡೋದ್ರ ಮೂಲಕ ಅವರಲ್ಲಿರುವಂತಹ ಕೆಲವೊಂದು ಹಳ್ಳಿಗಳನ್ನು ನಮಗೆ ಏನಂದ್ರೆ ಮ್ಯೂಚುವಲಿ ಎಕ್ಸ್ಚೇಂಜ್ ಮಾಡ್ಕೋತವೆ. ಸೊ ಇದಕ್ಕೆ ಸಂವಿಧಾನಿಕ ಸ್ಥಾನಮಾನ ಕೊಡುವ ಒಂದು ಸಂವಿಧಾನಿಕ ತಿದ್ದುಪಡಿ 100ನೇ ಸಂವಿಧಾನಿಕ ತಿದ್ದುಪಡಿ ಅಂತ ಹೇಳಿ ಗೊತ್ತಿರಬೇಕು. ಮತ್ತೆ ನೆಕ್ಸ್ಟ್ 101ನೇ ಸಂವಿಧಾನಿಕ ತಿದ್ದುಪಡಿ ಪ್ರಕಾರ ಏನಂದ್ರೆ ಇದು 2016ರಲ್ಲಿ ಜಾರಿಗೆ ತರಲಾಗುತ್ತೆ. ಇದರ ಮೂಲಕ ಅಂದ್ರೆ ಭಾರತದಲ್ಲಿ ಏನಂದ್ರೆ ಹೊಸ ಟ್ಯಾಕ್ಸಸ್ GST ಅನ್ನು ಇಂಟ್ರೊಡ್ಯೂಸ್ ಮಾಡಲಾಯಿತು. ಸೊ GST ಮೂಲಕ ಏನಂದ್ರೆ ಆರ್ಟಿಕಲ್ 279A ತರುವುದರ ಮೂಲಕ GST ಕೌನ್ಸಿಲ್ ಅನ್ನು ಸಂವಿಧಾನಿಕ ಬಾಡಿಯಾಗಿ ಏನಂದ್ರೆ ಒಂದು ಅಧಿಕಾರನ ಕೊಡಲಾಗಿದೆ. ನೆಕ್ಸ್ಟ್ 102ನೇ ಸಂವಿಧಾನಿಕ ತಿದ್ದುಪಡಿ ನೋಡೋದಾದ್ರೆ ಇದನ್ನ 2018ರಲ್ಲಿ ಇದರ ಮೂಲಕ ಏನಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಇದೆಯಲ್ಲ ಅದಕ್ಕೆ ಏನಂದ್ರೆ ಸಂವಿಧಾನಿಕ ಸ್ಥಾನಮಾನ ಕೊಡ್ತಾರೆ. ಮತ್ತೆ ಆರ್ಟಿಕಲ್ 338B ಮತ್ತೆ 342A ಅನ್ನು ಆಡ್ ಮಾಡಲಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ನಾವು ಸಂವಿಧಾನಿಕ ತಿದ್ದುಪಡಿ ನೋಡಿಕೊಂಡಾಗ 103ನೇ ಸಂವಿಧಾನಿಕ ತಿದ್ದುಪಡಿ ಪ್ರಕಾರ ಏನಂದ್ರೆ ಇದನ್ನ 2019ರಲ್ಲಿ ಜಾರಿಗೆ ತರಲಾಗುತ್ತೆ. EWS ಕ್ಯಾಟಗರಿಗೆ ಏನಂದ್ರೆ 10% ರಿಸರ್ವೇಶನ್ ಕೊಡುವುದು ಇದರ ಉದ್ದೇಶವಾಗಿದೆ. ಸೊ ಪ್ರಮುಖವಾಗಿ ಏನಂದ್ರೆ ಆರ್ಟಿಕಲ್ 15 ಸಬ್ ಕ್ಲಾಸ್ 6 ಮತ್ತೆ 16 ಸಬ್ ಕ್ಲಾಸ್ 6 ಎಂಬ ಆಡ್ ಮಾಡೋದ್ರ ಮೂಲಕ ಅವರಿಗೆ ಏನಂದ್ರೆ ಎಜುಕೇಶನ್ ಮತ್ತೆ ಎಂಪ್ಲಾಯ್ಮೆಂಟ್ ಅಲ್ಲಿ ಏನಂದ್ರೆ 10% ರಿಸರ್ವೇಶನ್ ಕೊಡಲಾಗುತ್ತೆ. ಇದನ್ನು ಮುಂದೆ ಹೋಗಿ ಏನಂದ್ರೆ ಸುಪ್ರೀಂ ಕೋರ್ಟ್ ಅವರು ಏನಂದ್ರೆ 2022ರಲ್ಲಿ ಅಪೀಲ್ ಮಾಡಲಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಸಂವಿಧಾನಿಕ ತಿದ್ದುಪಡಿ ನೋಡಿಕೊಂಡಾಗ 104ನೇ ಸಂವಿಧಾನಿಕ ತಿದ್ದುಪಡಿ ಇದನ್ನ 2020ಯಲ್ಲಿ ಜಾರಿಗೆ ತರಲಾಗುತ್ತೆ. ಸೊ ಪ್ರಮುಖವಾಗಿ ಏನಂದ್ರೆ ಇಟ್ ಎಕ್ಸ್ಟೆಂಡೆಡ್ ದಿ ರಿಸರ್ವೇಶನ್ SC/ST ಗಳಿಗಿರುವಂತಹ ರಿಸರ್ವೇಶನ್ ಮತ್ತೆ 10 ವರ್ಷಗಳ ಕಾಲ ಸುಮಾರು ಏನಂದ್ರೆ 2030ರವರೆಗೆ ಇದನ್ನು ಎಕ್ಸ್ಟೆಂಡ್ ಮಾಡಲಾಯಿತು. ಎಲ್ಲಿ ಲೋಕಸಭಾ ಮತ್ತೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಅದಲ್ಲದೆ ಏನಂದ್ರೆ ಡಿಸ್ಕಂಟಿನ್ಯೂಯೇಷನ್ ಆಫ್ ನಾಮಿನೇಷನ್ ಆಫ್ ಆಂಗ್ಲೋ ಇಂಡಿಯನ್ಸ್ ಅಂತೇಳಿ. ಅಂದ್ರೆ ಆಂಗ್ಲೋ ಇಂಡಿಯನ್ಸ್ ಲೋಕಸಭಾ ಮತ್ತೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಅಪಾಯಿಂಟ್ ಮಾಡ್ತಿದ್ರು. ಅವರ ಒಂದು ನಾಮಿನೇಷನ್ ಕಂಪ್ಲೀಟ್ ಆಗಿ ತೆಗೆದುಹಾಕಲಾಗಿದೆ. ನೆಕ್ಸ್ಟ್ 105ನೇ ಸಂವಿಧಾನಿಕ ತಿದ್ದುಪಡಿ 2021ರಲ್ಲಿ ಜಾರಿಗೆ ತರಲಾಯಿತು. ಇದರ ಮೂಲಕ ಏನಂದ್ರೆ ಸ್ಟೇಟ್ಸ್ ಮತ್ತೆ ಯೂನಿಯನ್ ಟೆರಿಟರಿ ತಮ್ಮದೇ ಆದ ಸ್ಟೇಟ್ OBC ಲಿಸ್ಟ್ ಅನ್ನು ಹೊಂದಬಹುದು ಅಂತ ಹೇಳಿ ಹೇಳಲಾಗಿದೆ. ನೆಕ್ಸ್ಟ್ ಲೇಟೆಸ್ಟ್ ಆಗಿರುವಂತದ್ದು 106ನೇ ಸಂವಿಧಾನಿಕ ತಿದ್ದುಪಡಿ. ಇದರಲ್ಲಿ ಅಂದ್ರೆ ಮಹಿಳೆಯರಿಗೆ 33% ರಿಸರ್ವೇಶನ್ ಅನ್ನು ಲೋಕಸಭಾ ಮತ್ತೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕೊಡಬೇಕಂತೇಳಿ ಇದರಲ್ಲಿ ಹೇಳಲಾಗಿದೆ. ಸೊ ಇದನ್ನಂದ್ರೆ ಡೆಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿಗೂ ಕೂಡ ಅನ್ವಯ ಆಗುತ್ತೆ.